ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿಗೆ ಇವತ್ತಿನ ವಿಚಾರ ಏನು ಅಂತಂದರೆ ಡಿಸ್ಇನ್ಫೆಕ್ಷನ್ ಆ್ಯಂಡ್ ಸ್ಟರ್ಲೈಸೇಷನ್ ಆಫ್ ಇಕ್ವಿಪ್ಮೆಂಟ್. ಈ ಡಿಸ್ಇನ್ಫೆಕ್ಷನ್ ಮತ್ತು ಸ್ಟರ್ಲೈಸೇಷನ್ ಆಫ್ ಇಕ್ವಿಪ್ಮೆಂಟ್ ಯಾವ ರೀತಿ ಮಾಡಬೇಕು ಆಸ್ಪತ್ರೆಗಳಲ್ಲಿ ಅಥವಾ ಆಪರೇಷನ್ ಥಿಯೇಟರಲ್ಲಿ ಎನ್ನುವುದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ. ಎಷ್ಟು ಜನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಥವಾ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅವರವರದೇ ಆದಂತಹ ಗೈಡ್ಲೈನ್ಸ್ಗಳಿರ್ತವೆ. ಕೆಲವೊಂದು ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಇರ್ತವೆ, ಕೆಲವೊಂದು ಇನ್ಸ್ಟಿಟ್ಯೂಟಲ್ಲಿ ಒಂದು ಸ್ಟ್ಯಾಂಡರ್ಡ್ ಗೈಡ್ಲೈನ್ಸನ್ನು ಅಳವಡಿಸಿಕೊಳ್ಳಿರುತ್ತಾರೆ. ಅದರ ಬಗ್ಗೆ ಬನ್ನಿ ಸವಿಸ್ತಾರವಾಗಿ ಇವತ್ತು ಚರ್ಚೆ ಮಾಡೋಣ. ಆ್ಯಸ್ ಪರ್ ಲಕ್ಷ್ಯ ಆಗಲಿ ಅಥವಾ ಆ್ಯಸ್ ಪರ್ ಎನ್ಕಾಸ್ ಆಗಲಿ, ಮಿನಿಸ್ಟ್ರಿ ಆಫ್ ಹೆಲ್ತ್ and family welfare, government of India, disinfection and sterilization of equipment, wear utility gloves ಅಂತಂದರೆ ರಬ್ಬರ್, ಲೆಟೆಕ್ಸ್ ರಬ್ಬರ್ ಅಥವಾ ಪಿಂಕ್ ಕಲರಲ್ಲಿರುವಂಥದ್ದು ಅಪ್ ಟು ಎಲ್ಬೋವರೆಗಿರುವಂಥ ಯುಟಿಲಿಟಿಗಳು ಗ್ಲೌಸ್ ಅಥವಾ ಕಿಚನ್ ಗ್ಲೌಸ್ ಕೂಡ ಎನ್ನಬಹುದು. ಅವು ಹಾಕ್ಕೊಳ್ಳಬೇಕು. ತದನಂತರ ಡಿಕಂಟಾಮಿನೇಟ್ ದ ಇನ್ಸ್ಟ್ರೂಮೆಂಟ್ ಇನ್ 0.5% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಫಾರ್ 10 minutes. ಯಾವುದೇ ಆದಂಥ ಇನ್ಸ್ಟ್ರೂಮೆಂಟ್ ನೀವು ಆಪ್ರೇಷನ್ ಆದ ನಂತರ ಪೋಸ್ಟ್ ಆಪ್ರೇಷನ್ ನಾವು ಕ್ಲೀನ್ ಮಾಡಬೇಕಾದರೆ 0.5% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಫಾರ್ 10 minutes ಅದರ ವಾಟ್ರಲ್ಲಿ ಹಾಕ್ಕೊಂಡ್ಬಿಟ್ಟು ತದನಂತರ ಕ್ಲೀನಿಂಗ್ ಸೋಕ್ ದ ಇನ್ಸ್ಟ್ರೂಮೆಂಟ್ ಇನ್ ವಾಟರ್. Soak the instrument in water with the detergent and immediately after use, or keep the instrument in a bucket and cover with a wet towel. ಆಮೇಲೆ ಕ್ಲೀನಿಂಗ್ ಪ್ರಾಸೆಸ್ಸಲ್ಲಿ ಸೋಕ್ ದ ಇನ್ಸ್ಟ್ರೂಮೆಂಟ್ ಇನ್ ವಾಟರ್. ಫಸ್ಟ್ 0.5% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅಲ್ಲಿ 10 minutesನ್ನು ನಾವು ಡಿಗ್ ಮಾಡಿಟ್ಟು ತದನಂತರ ಕ್ಲೀನಿಂಗ್ ಪ್ರೋಸೆಸ್ಗೋಸ್ಕರ ಸೋಕ್ ದ ಇನ್ಸ್ಟ್ರೂಮೆಂಟ್ ಇನ್ ವಾಟರ್. ಪ್ಲೇನ್ ವಾಟ್ರಲ್ಲಿ ಇನ್ಸ್ಟ್ರೂಮೆಂಟನ್ನು ಹಾಕಿ ಸೋಕ್ ಮಾಡಬೇಕು. ಸೋಕ್ ದ ಇನ್ಸ್ಟ್ರೂಮೆಂಟ್ ಇನ್ ವಾಟರ್ ವಿತ್ ಡಿಟರ್ಜೆಂಟ್ ಇಮಿಡಿಯೇಟ್ಲಿ ಆಫ್ಟರ್ ಯೂಸ್, ಆರ್ ಕೀಪ್ ದ ಇನ್ಸ್ಟ್ರೂಮೆಂಟ್ ಇನ್ ಅ ಬಕೆಟ್ ಆ್ಯಂಡ್ ಕವರ್ ವಿತ್ ವೆಟ್ ಟವಲ್. ಥರೋಲಿ ವಾಶ್ ಆ್ಯಂಡ್ ರಿನ್ಸ್ ದ ಇನ್ಸ್ಟ್ರೂಮೆಂಟ್. ಇದರಲ್ಲಿ 2 ವಿಧಾನಗಳಿದ್ದಾವೆ. ಥರೋಲಿ ವಾಶ್ ಆ್ಯಂಡ್ ರಿನ್ಸ್ ದ ಇನ್ಸ್ಟ್ರೂಮೆಂಟ್, ನೀರಲ್ಲಿ ತೆಗೆದುಬಿಟ್ಟು ಥರೋಲಿ ವಾಶ್ ದ ಇನ್ಸ್ಟ್ರೂಮೆಂಟ್ ಅಥವಾ ರಿನ್ಸ್, ನೀರು ಪ್ರೆಷರ್ ಹಾಕಿ ಅಲ್ಲಿ ಏನಾದರೂ ಪದಾರ್ಥಗಳಿದ್ದರೆ ಅವನ್ನು ಡರ್ಟಿ ಟ್ರ್ಯಾಶ್ ಏನಾದರೂ ಇದ್ದರೆ ಅದನ್ನು ತೆಗೆದುಕೊಳ್ಳಬೇಕು. ತದನಂತರ 2 ವಿಧಗಳಿದ್ದಾವೆ. ಅದರಲ್ಲಿ ಪ್ರಿಫರ್ಡ್ ಮೆಥಡ್ ಒಂದಿದೆ, ಆಮೇಲೆ ಎಕ್ಸೆಪ್ಟೇಬಲ್ ಮೆಥಡ್ ಇದೆ. ನಾವು ಫಸ್ಟ್ ಪ್ರಿಫರ್ಡ್ ಮೆಥಡ್ ನೋಡೋಣ. ಯಾವ ರೀತಿ ಮಾಡ್ತಾರೆ ಅನ್ನೋದರ ಬಗ್ಗೆ ನೋಡೋಣ. ಪ್ರಿಫರ್ಡ್ ಮೆಥಡ್ ಏನು ಅಂತಂದರೆ ಸ್ಟರ್ಲೈಸೇಷನಲ್ಲಿ ಒಂದು ಕೆಮಿಕಲ್ ಸ್ಟರ್ಲೈಸೇಷನ್ ಇರುತ್ತೆ, ಇನ್ನೊಂದು ಆಟೋಕ್ಲೇವ್ ಸ್ಟರ್ಲೈಸೇಷನ್ ಇರುತ್ತೆ. ಕೆಮಿಕಲ್ ಸ್ಟರ್ಲೈಸೇಷನ್ ನೋಡೋಣ. ಸೋಕ್ ಇನ್ 2% ಆಕ್ಟಿವೇಟೆಡ್ ಗ್ಲೂಟ್ರಾಡಿಹೈಡ್ರೇಟ್ ಸೊಲ್ಯೂಷನ್ ಫಾರ್ ಮಿನಿಮಮ್ ಆಫ್ 10 hours. ಕ್ಲೀನ್ ಆದಮೇಲೆ ಫಸ್ಟ್ ನಾವು 0.5% ಹೈಪೋಕ್ಲೋರೈಡ್ ಸೊಲ್ಯೂಷನಲ್ಲಿ ಹಾಕ್ತೀವಿ 10 minutes. ಅದನ್ನು ತೆಗೆದು ನಾರ್ಮಲ್ ವಾಟರಿಂದ ಕ್ಲೀನ್ ಮಾಡ್ತೀವಿ. ತದನಂತರ ಅದು ಕ್ಲೀನ್ ಆದ ನಂತರ ನಾವು ಪ್ರಿಫರ್ಡ್ ಮೆಥಡಲ್ಲಿ ಹೋಗಿದಾಗ ಆ ಸೇಮ್ ಇನ್ಸ್ಟ್ರೂಮೆಂಟನ್ನು ಸೋಕ್ ಇನ್ 2% ಆಕ್ಟಿವೇಟೆಡ್ ಗ್ಲೂಟ್ರಾಡಿಹೈಡ್ರೇಟ್ ಸೊಲ್ಯೂಷನ್ ಫಾರ್ ಅ ಮಿನಿಮಮ್ ಆಫ್ 10 hours 10 ಗಂಟೆಗಳ ಕಾಲ ಅದರಲ್ಲಿ ನಾವು ಕ್ಲೀನ್ ಮಾಡಬೇಕು. ತದನಂತರ ರಿನ್ಸ್ ವಿತ್ ಸ್ಟರೈಲ್ ವಾಟರ್ ಆ್ಯಂಡ್ ಡ್ರೈ. ರಿನ್ಸ್ ವಿತ್ ಸ್ಟರೈಲ್ ವಾಟರ್, ನೀವು ಸ್ಟರೈಲ್ ವಾಟರ್, ಡಿಸ್ಟಿಲ್ ವಾಟರ್, ಸ್ಟರೈಲ್ ವಾಟರ್ ಅಥವಾ ಕುಡಿಯುವ ನೀರಿನಿಂದ ನೀವು ಕ್ಲೀನ್ ಮಾಡಬೇಕು. ಅದು ಇಲ್ಲ ಅಂತಂದರೆ ನೀವು ಆಟೋಕ್ಲೇವಲ್ಲಿ ಯೂಸ್ ಆಗುವಂಥ ನೀರು ಏನಿರುತ್ತೆ ಅದು ಕೂಡ ಸ್ಟರೈಲ್ ಆಗಿರುತ್ತೆ, ಯಾಕಂದರೆ ಕೂತಿರುತ್ತೆ. ಆದ ಕಾರಣ ಆ ನೀರು ಕೂಡ ನೀವು ಯೂಸ್ ಮಾಡಿಕೊಂಡು ರಿನ್ಸ್ ವಿತ್ ಸ್ಟರೈಲ್ ವಾಟರ್ ಆ್ಯಂಡ್ ಡ್ರೈ ಮಾಡಬೇಕು, ಅಂದರೆ ಒಣಗಿಸಬೇಕು. ಫಾರ್ ಎಕ್ಸಾಂಪಲ್ ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಆ್ಯಂಡ್ ಶಾರ್ಪ್ಸ್. ಈ ಯಾವ ಇನ್ಸ್ಟ್ರೂಮೆಂಟ್ಗಳನ್ನು ನಾವು ಈ ರೀತಿ ಮಾಡಬಹುದು ಕೆಮಿಕಲ್ ಸ್ಟರ್ಲೈಸೇಷನ್ ಅಂತಂದರೆ ಎಂಡೋಸ್ಕೋಪಿ ಆಗಲಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ ಅಥವಾ ಶಾರ್ಪ್ಸ್ ಇನ್ಸ್ಟ್ರೂಮೆಂಟ್ಸ್. ಇಫ್ ಸ್ಟರೈಲ್ ವಾಟರ್ ಲೆಫ್ಟ್ ಓವರ್ ವಾಟರ್ ಫ್ರಮ್ ಆಟೋಕ್ಲೇವ್ ಮೇ ಬಿ ಯೂಸ್ಡ್. ನಾನು ಹೇಳಿದ ಹಾಗೆ ನಾವು ಆಟೋಕ್ಲೇವಲ್ಲಿ ನಾವು ಯೂಸ್ ಮಾಡಿ ನಾವು ಚೆಲ್ಲಿ ಮತ್ತೊಂದು ಹೊಸ ನೀರು ಹಾಕ್ತಿರ್ತೀವಿ, ಅದನ್ನು ಕೂಡ ನಾವು ಯೂಸ್ ಮಾಡಬಹುದು ಸ್ನೇಹಿತರೆ. ತದನಂತರ
ಈ ಕೆಮಿಕಲ್ ಸ್ಟರ್ಲೈಸೇಷನ್ ಆಯಿತು. ಇವಾಗ ಬನ್ನಿ ಆಟೋಕ್ಲೇವ್ ಸ್ಟರ್ಲೈಸೇಷನ್ ನೋಡೋಣ. 15 ಪೌಂಡ್ಸ್ ಪ್ರೆಷರ್, 121 ಡಿಗ್ರಿ ಸೆಂಟಿಗ್ರೇಡ್. 15 ಪೌಂಡ್ಸ್ ಪ್ರೆಷರ್ ಇರಬೇಕು, 121 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ತದನಂತರ 20 ಮಿನಿಟ್ಸ್ ಫಾರ್ ಅನ್ವ್ರ್ಯಾಪ್ಡ್ ಇನ್ಸ್ಟ್ರೂಮೆಂಟ್ಸ್. 20 ಮಿನಿಟ್ಸ್ ನಾವು ಆಟೋಕ್ಲೇವ್ಗೋಸ್ಕರ ಇಡಬೇಕು. ಫಾರ್ ರ್ಯಾಪ್ ಆಗಿಲ್ಲದಂತಹ ಇನ್ಸ್ಟ್ರೂಮೆಂಟ್ಗಳಿಗೆ 20 ಮಿನಿಟ್ಸ್ ಇಡಬೇಕು. ಆಮೇಲೆ ರ್ಯಾಪ್ ಆಗಿದೆ, ಕಟ್ಟಿದ್ದೀವಿ ಅಂತಂದರೆ ಅಂತಹ ಇನ್ಸ್ಟ್ರೂಮೆಂಟ್ಗಳಿಗೆ ನಾವು 30 ಮಿನಿಟ್ಸ್ ಫಾರ್ ವ್ರ್ಯಾಪ್ಡ್ ಇನ್ಸ್ಟ್ರೂಮೆಂಟ್ಸ್ ಇಡಬೇಕು. ಯೂಸ್ಡ್ ಫಾರ್ ಲಿನನ್ 30 ಮಿನಿಟ್ಸ್. ಯೂಸ್ಡ್ ಲಿನನ್ ಏನಾದರೂ ಇದ್ದರೆ, ಬಟ್ಟೆಗಳಿದ್ದರೆ ಅಂಥವುಗಳನ್ನು 30 ಮಿನಿಟ್ಸನ್ನು ನಾವು ಆಟೋಕ್ಲೇವ್ ಮಾಡಬಹುದು. ಯೂಸ್ಡ್ ಫಾರ್ ಕಾಟನ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಸರ್ಜಿಕಲ್ ಡ್ರೆಸ್ಸಿಂಗ್ 20 ಮಿನಿಟ್ಸ್. ಯೂಸ್ಡ್ ಫಾರ್ ಕಾಟನ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಸರ್ಜಿಕಲ್ ಡ್ರೆಸ್ಸಿಂಗ್ ಅವು 20 ಮಿನಿಟ್ಸ್ ನಾವು ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ಒಂದು ಹೇರೋ ಮಾರ್ಕ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಆಟೋಕ್ಲೇವ್ಡ್ ಇನ್ಸ್ಟ್ರೂಮೆಂಟ್ ಕ್ಯಾನ್ ಬಿ ಯೂಸ್ಡ್ ಅಪ್ ಟು 7 days ಇಫ್ ಡ್ರಮ್ ಈಸ್ ನಾಟ್ ಓಪನ್ಡ್ ಅಂತಂದರೆ ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್. ಒಂದು ಸಲ ನೀವು ಆಟೋಕ್ಲೇವ್ ಮಾಡಿದ್ದೀರಾ ಅಂಥ ಇನ್ಸ್ಟ್ರೂಮೆಂಟ್ಗಳು, ಅಂಥ ಒಂದು ಆಟೋಕ್ಲೇವ್ಡ್ ಬಿನ್ ಇದ್ದರೆ ಅದನ್ನು ನಾವು 7 ಡೇಸ್ವರೆಗೂ ಯೂಸ್ ಮಾಡಬಹುದು. ಆಟೋಕ್ಲೇವ್ ಮಾಡಿದ್ದೀವಿ, ಸ್ಟರೈಲ್ ಏರಿಯಾದಲ್ಲಿ, ಸ್ಟರೈಲ್ ಝೂನಲ್ಲಿ ಇಟ್ಟಿದ್ದೀವಿ ಅಂತಂದರೆ ಅವುಗಳನ್ನು ನಾವು 7 ಡೇಸ್ವರೆಗೂ ಕೂಡ ಯೂಸ್ ಮಾಡಬಹುದು. ಒಂದನೇದು. ಎರಡನೇದು, ಅನ್ಯೂಸ್ಡ್ ಆಟೋಕ್ಲೇವ್ ಇನ್ಸ್ಟ್ರೂಮೆಂಟ್ ಆರ್ ಟು ಬಿ ರೀಸ್ಟರೈಲೈಸ್ಡ್ ಆಫ್ಟರ್ 24 hours ಒನ್ಸ್ ಡ್ರಮ್ ಈಸ್ ಓಪನ್. ಇನ್ ಕೇಸ್ ನಾವು ಈ ಒಂದು ಆಟೋಕ್ಲೇವ್ ಏನಿದೆ ಅದನ್ನು ನಾವು ಓಪನ್ ಮಾಡಿದ್ದೀವಿ, ಆಟೋಕ್ಲೇವ್ ಮಾಡಿದ್ದೀವಿ, ಬಟ್ ಯೂಸ್ ಮಾಡಲಿಲ್ಲ, ಅಪ್ ಟು 7 ಡೇಸ್ವರೆಗೂ ನಾವು ಯೂಸ್ ಮಾಡಬಹುದು. ಅದು ಆಟೋಕ್ಲೇವ್ಡ್ ಆಯಿತು. ಅನ್ಯೂಸ್ಡ್ ಆಟೋಕ್ಲೇವ್ ಆಗಿದೆ, ಅನ್ಯೂಸ್ಡ್ ಇದೆ, ಇನ್ಸ್ಟ್ರೂಮೆಂಟ್ ಆರ್ ಟು ಬಿ ರೀಸ್ಟರೈಲ್ಡ್. ಇನ್ ಕೇಸ್ ನಾವು ಇವತ್ತು ಒಂದು ಬಿನ್ ಓಪನ್ ಮಾಡಿದ್ದೀವಿ, ಅಲ್ಲಿಂದ ಆಟೋಕ್ಲೇವ್ ಆದಂತಹ ಮಟೀರಿಯಲನ್ನು ನಾವು ಯೂಸ್ ಮಾಡಿದ್ದೀವಿ ಅಂತಂದರೆ ಮಿಕ್ಕುಳಿದ ಇನ್ಸ್ಟ್ರೂಮೆಂಟ್ಗಳನ್ನು ಮರುದಿವಸ ಅಂದರೆ 24 ತಾಸು ಆದ ಮೇಲೆ ನಾವು ಅದಕ್ಕೆ ಮತ್ತೆ ಆಟೋಕ್ಲೇವ್ ಮಾಡಬಹುದು. ತದನಂತರ ಮೂರನೇ ಪಾಯಿಂಟ್ ಏನು ಅಂತಂದರೆ ಇನ್ಸ್ಟ್ರೂಮೆಂಟ್ಸ್ ಪ್ರೊಸೆಸ್ಡ್ ವಿತ್ ವೆಟ್ ಮೆಥಡ್ಸ್ ಬಾಯ್ಲ್ ಆ್ಯಂಡ್ ಸ್ಟೀಮ್ ಆರ್ ಟು ಬಿ ರೀಸ್ಟರಲೈಸ್ಡ್ ಆಫ್ಟರ್ 24 hours. ಇಫ್ ಅನ್ಯೂಸ್ಡ್, ಇಫ್ ಇನ್ಸ್ಟ್ರೂಮೆಂಟ್ಸ್ ಪ್ರೊಸೆಸ್ಡ್ ವಿತ್ ವೆಟ್ ಮೆಥಡ್ಸ್ ಅಂದರೆ ಸ್ಟೀಮ್ ಮಾಡಿದ್ದಾರೆ ಅಥವಾ ಬಾಯ್ಲ್ ಮಾಡಿದ್ದಾರೆ, ಆರ್ ಟು ಬಿ ರೀಸ್ಟರಲೈಸ್ಡ್ ಆಫ್ಟರ್ 24 hours ಅಂತಂದರೆ ನಾವು ಕೆಲವೊಂದು ಕ್ಲಿನಿಕ್ಗಳಲ್ಲಿ, ಕೆಲವೊಂದು ಚಿಕ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಪಾಲಿಕ್ಲಿನಿಕ್ಗಳಲ್ಲಿ, ಪ್ರೈವೇಟ್ ಸೆಕ್ಟರಲ್ಲಿ ನಾವು ನೋಡಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಆಟೋಕ್ಲೇವ್ ಮಾಡ್ತಾರೆ ಅಥವಾ ಕೆಮಿಕಲ್ ಮೆಥಡನ್ನು ಯೂಸ್ ಮಾಡ್ತಾರೆ. ಬಟ್ ಕೆಲವೊಂದು ಪ್ರದೇಶಗಳಲ್ಲಿ ಇನ್ನೂ ಬಾಯ್ಲ್ ಮೆಥಡ್ ಯೂಸ್ ಮಾಡ್ತಾ ಇದ್ದಾರೆ. ವೆಟ್ ಮೆಥಡ್ ಅಂತಂದರೆ ಒಂದು ಜಾರಲ್ಲಿ ಅಥವಾ ಒಂದು ಡಬ್ರಿಯಲ್ಲಿ ನಾವು ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಹಾಕಿಕೊಂಡು ಅದನ್ನು ನಾವು ವಾಟರ್ ಬಾಯ್ಲ್ ಮಾಡಿಡ್ತೀವಿ. ಸೊ ಆ ಮೆಥಡ್ ಏನಾದರೂ ಇದ್ದರೆ ಪ್ರತಿ ದಿವಸ 24 ತಾಸು ಆದ ಕೂಡಲೇ ನಾವು ಅದನ್ನು ಸ್ಟರಲೈಸೇಷನ್ ಮಾಡಬೇಕೆನ್ನುತ್ತೆ. ಲೇಬಲಿಂಗ್ ಆಫ್ ಸ್ಟರಲೈಸ್ಡ್ ಸೆಟ್ ಟು ಇನ್ಕ್ಲೂಡ್ ಆಟೋಕ್ಲೇವ್ ನಂಬರ್ ಇಫ್ ಮೋರ್ ದೆನ್ 1 ಆಟೋಕ್ಲೇವ್ ಇನ್ ದಿ ಹಾಸ್ಪಿಟಲ್, ಬ್ಯಾಚ್, ಸೈಕಲ್, ಆಮೇಲೆ ನಂಬರ್, ಡೇಟ್ ಆಫ್ ಸ್ಟರಲೈಸೇಷನ್, ಎಕ್ಸ್ಪೈರಿ ಡೇಟ್, ಟೆಕ್ನಿಷಿಯನ್ ನೇಮ್, ಆಮೇಲೆ ಕೆಮಿಕಲ್ ಇಂಡಿಕೇಟರ್, ಸಿಗ್ನಿ ಲಾಕ್. ಸೊ 1ರಿಂದ 2 ಆಟೋಕ್ಲೇವ್ ಇದ್ದಾವೆ, 4 ಇದ್ದಾವೆ. ಯಾರು ಆಟೋಕ್ಲೇವಲ್ಲಿ ಕೆಲಸ ಮಾಡ್ತಾ ಇರುವಂಥ ಟೆಕ್ನಿಷಿಯನ್ಸ್ ಇದ್ದಾರೆ ಅಥವಾ OT ಸ್ಟಾಫ್ ಯಾರಾದರೂ ಆಟೋಕ್ಲೇವ್ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಾಪರಾಗಿ ಲೇಬಲಿಂಗ್ ಮಾಡಬೇಕು, ಕೆಮಿಕಲ್ ಇಂಡಿಕೇಟ್ರ್ ಯೂಸ್ ಮಾಡಬೇಕು, ಆಮೇಲೆ ಟೆಕ್ನಿಷಿಯನ್ ನೇಮು, ಒಂದು ಪ್ರಾಪರ್ ಆದಂತಹ ಒಂದು ರಿಜಿಸ್ಟ್ರೇಷನ್ ಮೇಂಟೈನ್ ಮಾಡಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದು ಒಂದು ಕೆಮಿಕಲ್ ಮೆಥಡ್ ಆಟೋಕ್ಲೇವ್ ಆಯಿತು. ಆಮೇಲೆ ಆಟೋಕ್ಲೇವ್ ಒಂದಾಯಿತು ಸ್ಟರ್ಲೈಸೇಷನಲ್ಲಿ. ಸೊ ಇದು ಪ್ರಿಫರ್ಡ್ ಮೆಥಡ್ ಆಯಿತು. ಇವಾಗ ಎರಡನೇ ಮೆಥಡ್ ನೋಡೋಣ, ಎಕ್ಸೆಪ್ಟೇಬಲ್ ಮೆಥಡ್. ಇದು ಪ್ರಿಫರ್ಡ್, ಎಲ್ಲರೂ ಪ್ರಿಫರ್ ಮಾಡುವಂಥದ್ದು ಇದು. ಬಟ್ ಎಕ್ಸೆಪ್ಟೇಬಲ್ ಮೆಥಡಲ್ಲಿ ಹೈ ಲೆವೆಲ್ ಡಿಸ್ಇನ್ಫೆಕ್ಷನ್ HLD. ಸೊ ಇದರಲ್ಲಿ ಬಂದು ಬಾಯ್ಲ್ ಆರ್ ಸ್ಟೀಮ್ ಅಥವಾ ಕೆಮಿಕಲ್. ಬಾಯ್ಲ್ ನಾವು ಇವಾಗ ಡಿಸ್ಕಸ್ ಮಾಡಿದ ಹಾಗೆ ಬಾಯ್ಲ್ ತುಂಬಾ ಕಡಿಮೆ ಇದೆ,
ಅಕ್ಸೆಪ್ಟೇಬಲ್, ಇದು ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಪ್ರಿಫರ್ ಮಾಡಲ್ಲ. ಕೆಲವೊಂದು ಇಲಾಖೆಗಳಲ್ಲಿನೂ ಯೂಸ್ ಮಾಡ್ತಾ ಇದ್ದಾರೆ, ಅಥವಾ ಚಿಕ್ಕ ಚಿಕ್ಕ ಆಸ್ಪತ್ರೆಗಳಲ್ಲಿ, ಪಾಲಿಕ್ಲಿನಿಕ್ಗಳಲ್ಲಿ, PHCಗಳಲ್ಲಿ ಅಥವಾ ಚಿಕ್ಕ ಕ್ಲಿನಿಕಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಬಾಯ್ಲ್ ಸ್ಟೀಮ್. ಸೊ ಲಿಡ್ ಆನ್ 20 minutes ಆಫ್ಟರ್ ವಾಟರ್ ಬಾಯ್ಲ್ಸ್. ಸೊ ಲಿಡ್ ಆನ್ 20 minutes ಆಫ್ಟರ್ ವಾಟರ್ ಬಾಯ್ಲ್ಸ್. ಒಂದು ಸಲ ವಾಟರ್ ಬಾಯ್ಲ್ ಆದಮೇಲೆ ಅದರ ಮೇಲಿರುವಂಥ ಲಿಡ್ಡನ್ನು 20 minutesವರೆಗೆ ಮುಚ್ಚಿಟ್ಟು ನಾವು ವಾಟ್ರನ್ನು ಬಾಯ್ಲ್ ಮಾಡಬೇಕು. ಆರ್ಟಿಕಲ್ಸ್ ಶುಡ್ ಬಿ ಕಂಪ್ಲೀಟ್ಲಿ ಇಮ್ಮರ್ಸ್ಡ್ ಇನ್ ಅ ವಾಟರ್. ನಾವು ಏನಾದರೂ ಆರ್ಟಿಕಲ್ ಒಳಗಡೆ ಹಾಕಿದರೆ, ಆರ್ಟ್ರಿ ಆಗಲಿ ಅಥವಾ ಆ್ಯಲಿಸ್ ಫಾರ್ಸೆಪ್ ಆಗಲಿ, ಟೂತ್ ನಾನ್ ಟೂತ್ ಫಾರ್ಸೆಪ್ಸ್ಗಳಾಗಲಿ, ಅದರಲ್ಲಿ ನಾವು ಸ್ಟರೈಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಅದರಲ್ಲಿ ನೀರಲ್ಲಿ ಇರಬೇಕು ಸ್ನೇಹಿತರೆ. ಆಮೇಲೆ ಡು ನಾಟ್ ಆ್ಯಡ್ ಆರ್ ರಿಮೂವ್ ಮೋರ್ ಇನ್ಸ್ಟ್ರೂಮೆಂಟ್ ಆಫ್ಟರ್ ದ ವಾಟರ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಒಂದು ಸಲ ವಾಟರ್ ಸ್ಟಾರ್ಟ್ ಆಗಿದೆ ಬಾಯ್ಲ್ ಆಗಲಿಕ್ಕೆ ಅಂತಂದರೆ, ಇನ್ನೂ 2 ಇನ್ಸ್ಟ್ರೂಮೆಂಟ್ ಉಳಿದಿದ್ದಾವೆ ಅಂತಂದರೆ ಮತ್ತೆ ಓಡಿ ಹೋಗಿ ಅದನ್ನು ಮತ್ತೆ ಪುನಃ ಅದರಲ್ಲಿ ಹಾಕುವುದು, ಆ ರೀತಿ ಏನಾದರೂ ಇದ್ದರೆ ಮಾಡಬಾರದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯೂಸ್ಡ್ ಫಾರ್ ಇನ್ಸ್ಟ್ರೂಮೆಂಟ್ಸ್ ಆಯಿತು. ಆಮೇಲೆ ಬಾಯ್ಲ್ ಮೆಥಡ್, ಆಮೇಲೆ ಕೆಮಿಕಲ್ ಮೆಥಡ್ ನೋಡೋಣ. ಸೋಕ್ ಇನ್ 2% ಆ್ಯಕ್ಟಿವೇಟೆಡ್ ಗ್ಲೂಟ್ರಾಲ್ ಡಿಹೈಡ್ರೇಟ್ ಸೊಲ್ಯೂಷನ್ ಫಾರ್ ಎ ಮಿನಿಮಮ್ ಆಫ್ 20 minutes. ಸೋಕ್ ಮಾಡಿಡಬೇಕು. ನಾವು ಕ್ಲೀನ್ ಆದ ಕೂಡಲೇ ಕೆಮಿಕಲ್ ಮೆಥಡಲ್ಲಿ 2% ಆ್ಯಕ್ಟಿವೇಟೆಡ್ ಗ್ಲೂಟ್ರಾಲ್ ಡಿಹೈಡ್ರೇಟ್ ಸೊಲ್ಯೂಷನಲ್ಲಿ ಮಿನಿಮಮ್ 20 minutesವರೆಗೂ ನಾವು ಇನ್ಸ್ಟ್ರೂಮೆಂಟ್ಗಳನ್ನು ಸೋಕ್ ಮಾಡಿಡಬೇಕು. ತದನಂತರ ರಿನ್ಸ್ ವಿತ್ ಸ್ಟರೈಲ್ ಅಥವಾ HLD ವಾಟರ್ ಆ್ಯಂಡ್ ಡ್ರೈ. HLD ಹೈ ಲೆವೆಲ್ ಡಿಸ್ಇನ್ಫೆಕ್ಟೆಂಟ್ ವಾಟರ್ ಆ್ಯಂಡ್ ಡ್ರೈ. ಆಮೇಲೆ ನಾವು ಆಟೋಕ್ಲೇವಲ್ಲಿ ಇರುವಂತಹ ವಾಟರ್ ಕೂಡ ನಾವು ಯೂಸ್ ಮಾಡಿಕೊಂಡು ಹೈ ಲೆವೆಲ್ ಡಿಸ್ಇನ್ಫೆಕ್ಷನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಆ್ಯಂಡ್ ಶಾರ್ಪ್ಸ್. ಈ ಒಂದು ಕೆಮಿಕಲ್ ಮೆಥಡ್ ನಾವು ಎಂಡೋಸ್ಕೋಪಿ, ಆಮೇಲೆ ಲ್ಯಾಪ್ರೋಸ್ಕೋಪಿ ಅಥವಾ ಏನಾದರೂ ಶಾರ್ಪ್ಸ್, ಸೀಸರ್ಸ್ ಅಂಥವುಗಳನ್ನು ಯೂಸ್ ಮಾಡಬಹುದು ಸ್ನೇಹಿತರೆ. ಸೊ ಇದರಲ್ಲಿ ಕೂಡ ನಾವು ಇವಾಗ ಡಿಸ್ಕಸ್ ಮಾಡಿದ ಹಾಗೆ ಇದು ಯಾರೋ ಮಾರ್ಕ್ ಕೊಟ್ಟಿದ್ದಾರೆ, ನೀವು ನೋಡಬಹುದು ಸ್ಕ್ರೀನಲ್ಲಿ. ಸೊ ಅದೇ ರೀತಿ ಆಟೋಕ್ಲೇವ್ ಇನ್ಸ್ಟ್ರೂಮೆಂಟ್ ಇದ್ದರೆ 7 daysವರೆಗೂ ನಾವು ಅದನ್ನು ಯೂಸ್ ಮಾಡಬಹುದು. ತದನಂತರ ಅನ್ಯೂಸ್ಡ್ ಆಟೋಕ್ಲೇವ್ ಇನ್ಸ್ಟ್ರೂಮೆಂಟ್ ಏನಾದರೂ ಇದ್ದರೆ ರೀಸ್ಟರ್ಲೈಸೇಷನ್ ಕೂಡ ಯಾವಾಗ ಬರುತ್ತೆ ಅಂತಂದರೆ, ನೀವೇನಾದರೂ ಓಪನ್ ಮಾಡಿದರೆ ವಿದಿನ್ 24 hours ಮಟ್ಟ ನಾವು ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮತ್ತೆ ಸ್ಟರ್ಲೈಸೇಷನ್ ಪುನಃ ಮಾಡಿಕೊಳ್ಳಬಹುದು. ತದನಂತರ ಇನ್ಸ್ಟ್ರೂಮೆಂಟ್ ಪ್ರಾಸೆಸ್ಡ್ ವಿತ್ ವೆಟ್ ಮೆಥಡ್ಸ್, ಅಂದರೆ ಬಾಯ್ಲ್ ಆಗಲಿ ಅಥವಾ ಸ್ಟೀಮ್ಡ್ ಆಗಲಿ, ಆರ್ ಟು ಬಿ ರೀಸ್ಟರ್ಲೈಸ್ಡ್ ಆಫ್ಟರ್ 24 hours ಇಫ್ ಅನ್ಯೂಸ್ಡ್. ಲೇಬಲಿಂಗ್ ಆಫ್ ದ ಸ್ಟರೈಲ್, ಅಂದರೆ ಲೇಬಲ್ ನಾವು ಇವಾಗ ಡಿಸ್ಕಸ್ ಮಾಡಿದ ಹಾಗೆ ಲೇಬಲ್ ಮಾಡಿಕೊಳ್ಳುವ ಬಗ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಸ್ಟರ್ಲೈಸೇಷನ್ ಏನಿದೆ, ಸ್ಟರ್ಲೈಸೇಷನ್ ಯಾವ ರೀತಿ ಮಾಡಬೇಕು, ಯಾವ್ಯಾವ ನಾವು ಸ್ಟರ್ಲೈಸೇಷನ್ ಮೆಥಡ್ಸನ್ನು ಯೂಸ್ ಮಾಡಬಹುದು, ಪ್ರಿಫರ್ಡ್ ಮೆಥಡ್ ಯಾವುದಿದೆ ಸ್ಟರ್ಲೈಸೇಷನ್ದು ಅಥವಾ ಎಕ್ಸೆಪ್ಟೆಡ್ ಮೆಥಡ್ ಯಾವುದಿದೆ, ಹೈ ಲೆವೆಲ್ ಡಿಸ್ಇನ್ಫೆಕ್ಷನ್ HLD ಯೂಸ್ ಮಾಡಬಹುದು, ಥರೋಲಿ ವಾಶ್ ಆ್ಯಂಡ್ ರಿನ್ಸ್ ಇನ್ಸ್ಟ್ರೂಮೆಂಟ್. ಇದು ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ, ಈ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ 0.5 ಹಾಕಿಟ್ಟು ತದನಂತರ ಸೋಕ್ 10 minutes ಆದ ನಂತರ ಅದನ್ನು ತೆಗೆದು ಇನ್ಸ್ಟ್ರೂಮೆಂಟಿನ ವಾಟರ್ ಸೋಕ್ ಮಾಡಬೇಕು. ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಆ್ಯಸ್ ಪರ್ ದ ಲಕ್ಷ್ಯ ಗೈಡ್ಲೈನ್ಸ್ ಆಗಲಿ, NQAS ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ ಆಗಲಿ ಅಥವಾ NABH ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಇದೇ ರೀತಿ ಒಂದು ರೂಲ್ಸ್ ಇರ್ಬೋದು ಸ್ನೇಹಿತರೆ. ಆದರೂ ಸಹ ಮೇಲಿಂದ ಮೇಲೇ ಗೈಡ್ಲೈನ್ಸ್ ಹೊಸದಾಗಿ ಬರ್ತಾ ಇರುತ್ತೆ, ನೀವು ಅದನ್ನು ರೆಫರ್ ಮಾಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವೀವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ಈ ವಿಡಿಯೋ ಸರಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಸೊ ದ್ಯಾಟ್ ಅವ್ರಿಗೆ ಕೂಡ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ. ಕಾರಣ ಇವಾಗ ಪ್ರತಿಯೊಂದು PHC ಸೆಂಟರ್ಗಳಲ್ಲಿ, CHC ಸೆಂಟರ್ಗಳಲ್ಲಿ, ಈವನ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಅಂದರೆ ಆರೋಗ್ಯ ಮಂದಿರಗಳಲ್ಲಿ ಈ ಒಂದು ಕಾಯಕಲ್ಪ ಆಗಲಿ ಅಥವಾ NQAS ಲಕ್ಷ್ಯ ಕಾರ್ಯಕ್ರಮಗಳ ಬಗ್ಗೆ ಮೇಲಿಂದ ಮೇಲೆ ಇನ್ಸ್ಪೆಕ್ಷನ್ ಆಗ್ತಾ ಇದೆ, ಅಸೆಸ್ಮೆಂಟ್ ಆಗ್ತಾ ಇದ್ದಾವೆ ಸ್ನೇಹಿತರೆ. ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗಲಿದೆ. ಥ್ಯಾಂಕ್ ಯು.